ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಹಿಂದುಳಿದಿರುವ ಸಮಾಜಗಳಲ್ಲಿ ಉಪಾರ ಭಗೀರಥ ಸಮಾಜವು ಒಂದಾಗಿದ್ದು, ಸಮಾಜದ ಮುನ್ನಡೆಗೆ ಬರಬೇಕಾದ್ರೆ ನಮ್ಮ ಸಮುದಾಯದಲ್ಲಿನ ಎಲ್ಲರೂ ಶಿಕ್ಷಣವನ್ನ ಪಡಿಬೇಕು ಅಂತ ಜಿಲ್ಲಾ ಉಪ್ಪಾರ ಭಗೀರಥ ಸಮಾಜದ ಜಿಲ್ಲಾಧ್ಯಕ್ಷ ಮಂಜುನಾಥ್ ರವರು ಕರೆಯನ್ನು ನೀಡಿದ್ದಾರೆ. ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿ ಕಿಟ್ಟದಕುಪ್ಪೆ ಗ್ರಾಮದಲ್ಲಿ ಮಹರ್ಷಿ ಭಗೀರಥ ಜಯಂತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನ ಪಡೆಯಬೇಕಾದ್ರೆ ಮೊದಲು ನಾವೆಲ್ಲ ಒಗ್ಗಟ್ಟಿನಿಂದ ಕೂಡಿರಬೇಕು. ನಮ್ಮ ಸಮುದಾಯದ ಏಳಿಗೆಯ ಬಗ್ಗೆ ದಿನದಲ್ಲಿ ಒಮ್ಮೆ ಒಂದೆಡೆ ಸಭೆ ಸೇರಿ ತಮ್ಮ ತಮ್ಮ ಆಲೋಚನೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವುದರ ಮೂಲಕ ಸಮುದಾಯದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ನಡೆಸಬೇಕಿದೆ ಅಂತ ತಿಳಿಸಿದ್ರು. ಗ್ರಾಮ ಪಂಚಾಯಿತಿ ಸದಸ್ಯ ರವೀಶ್ ಮಾತನಾಡಿ, ಈ ರೀತಿಯ ಸಮಾಜದ ಮಹನೀಯರ ಜಯಂತಿ ಹುಟ್ಟುಹಬ್ಬವನ್ನ ಆಚರಿಸುವ ಮೂಲಕ ನಾವೆಲ್ಲ ಒಗ್ಗಟ್ಟಾಗಿರುವುದು ಸಂತಸವೆನಿಸಿದೆ. ಇನ್ನು ಗ್ರಾಮೀಣ ಭಾಗಗಳಲ್ಲಿ ನಮ್ಮ ಸಮುದಾಯವು ಕೃಷಿಯ ಕೆಲಸವನ್ನ ಮಾಡುತ್ತಾ ಜೀವನ ನಿರ್ವಹಣೆ ಮಾಡುತ್ತಿದ್ದು, ಪ್ರಸ್ತುತ ಆಧುನಿಕ ಜಗತ್ತಿನ ಪೈಪೋಟಿಯನ್ನ ಎದುರಿಸಲು ನಾವು ನಮ್ಮ ಸಮುದಾಯದ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಕೊಡಿಸಬೇಕಾಗಿದೆ ಅಂತ ತಿಳಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಉಪ್ಪಾರ ಭಗೀರಥ ಸಂಘದ ಅಧ್ಯಕ್ಷ ಜಗದೀಶ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಬಾಲಾಜಿ, ಜಿಲ್ಲಾ ಉಪಾಧ್ಯಕ್ಷ ರೇಣುಕಯ್ಯ, ಡಾಕ್ಟರ್ ನಾಗೇಶ್, ಜಿಲ್ಲಾ ಕಾರ್ಯದರ್ಶಿ ನಾಗರಾಜು, ಸತೀಶ್, ಬಸವರಾಜು, ರವೀಶ್, ರುದ್ರೇಶ್, ಷಣ್ಮುಗ, ಮುರಳೀಧರ, ಬೈರಣ್ಣ, ಅಣ್ಣಯ್ಯಪ್ಪ, ವಿನಯ್, ನರಸಿಂಹರಾಜು, ಲಕ್ಷ್ಮೀಪತಿ, ನಟರಾಜು ಸೇರಿದಂತೆ ಕಿಟ್ಟದಕುಪ್ಪೆ ಗ್ರಾಮಸ್ಥರು ಹಾಗೂ ಸಮಾಜದ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ವರದಿ ಗುಬ್ಬಿ ಭರತ್, ನ್ಯೂಸ್ 26 ಕನ್ನಡ, ತುಮಕೂರು. ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀರಾ, ಇದೊಂದು ಹೆಮ್ಮೆಯ ವಿಷಯ. ಹಾಗೆ ವೇದಿಕೆ ಇರ್ತಕ್ಕಂಥ ಎಲ್ಲ ನಮ್ಮ ಗಣ್ಯರು ಹಾಗೂ ಊರಿನ ಮುಖಂಡರು ಹಾಗೂ ನಮ್ಮ ಕಿಟ್ಟದಕುಪ್ಪೆ ಗ್ರಾಮದ ನನ್ನ ಸಮಾಜದ ಬಂಧುಗಳಿಗೂ ಭಗೀರಥ ಜಯಂತಿ ಶುಭಾಶಯಗಳನ್ನ ಕೋರುತ್ತಾ, ಇದೇ ರೀತಿ ಮಾಡ್ಕೊಂಡು ಹೋದಾಗ ಏನೋ ಒಂದು ಹೊಸತನ ಬರುತ್ತೆ ಅಂತ ನನ್ನ ಭಾವನೆ ಅಂತ ಅನಿಸುತ್ತೆ. ಯಾಕೆಂತಂದ್ರೆ ನಾವು ಇನ್ನೂ ನನಗ್ಯಾಕೆ ಅಂತ ಹಿಂದೆ ಹೋಗ್ತಾ ಇದ್ರೆ ನಾವು ಹಿಂದೆನೇ ಉಳ್ಕೊಳ್ತೀವಿ. ಬೇರೆ ಸಮುದಾಯಗಳು ನೋಡಿದ್ರೆ ಇನ್ನು ಕೆಳಗಡೆನೇ ಇದ್ದೀವಿ. ಎಲ್ಲರೂ ಅಷ್ಟೇ, ಏನು ಹೇಳ್ಕೊಳಕ್ ಆಗ್ತಿಲ್ಲ. ಆಯಾ ಗ್ರಾಮಗಳಲ್ಲೇ ಗೊತ್ತು ಆಯಾ ಕಷ್ಟ ಅಂತ ಅನ್ಸುತ್ತೆ. ಯಾಕೆಂದ್ರೆ ಏನು ನೋಡಿರ್ತಾರೆ, ಈಗ ಅವ್ರ ಜೊತೆ ನಾವು ಬಾಳ್ವೆ ಮಾಡ್ಬೇಕಾದಾಗ ಕಷ್ಟಗಳು ಹಂಚ್ಕೊಂಡು ಎಲ್ಲರೂ ಉಳ್ಕೊಂಡು ಹೋಗ್ಬೇಕಾಗತ್ತೆ. ನಾವು ಇವ್ರನ್ನ ನಾವೇ ಸರಿ ಇದ್ದಾಗ ಅವ್ರನ್ನ ಅನುಭವಿಸೋದಿಲ್ಲ. ಹಾಗೆ ನಮ್ಮಲ್ಲಿ ಯಾವಾಗ ಒಂದು ಒಮ್ಮತ ಹಾಗೂ ಕೂಡಿಕೆ ಅಂದ್ರೆ ನಾವು ಒಗ್ಗಟ್ಟಾಗಿ ಯಾವಾಗ ನಾವು ಎಲ್ಲಾದ್ರೂ ಹೋರಾಟ ಮಾಡಿ ಪಡಿತೀವೋ ಅವತ್ತೇ. ಯಾಕಂದ್ರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ನಾವು ಶೈಕ್ಷಣಿಕವಾಗಿ ಹಿಂದೆ ಇದ್ದೀವಿ. ಆದ್ರಿಂದ ಹಾಗೇನೆ ನಮ್ಮ ಬಂಧುಗಳಲ್ಲಿ ಏನು ಹೇಳೋದು ಅಂತ ಅಂದ್ರೆ, ನೀವು ಎಜುಕೇಷನ್ಗೆ, ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ಕೊಡಿ. ದಯವಿಟ್ಟು ಎಲ್ಲರೂ ಮಕ್ಕಳು ಮನೆಗಳಲ್ಲಿ ಏನೇನಿದ್ದಾರೆ ಅವ್ರಿಗೆಲ್ಲರಿಗೂ ಒತ್ತು ಕೊಟ್ಟು ಎಜುಕೇಶನ್ ಮಾಡ್ಸೋಕ್ಕೆ ಪ್ರಯತ್ನ ಪಡಿ. ಯಾಕೆಂದ್ರೆ ಯಾರ್ಯಾರು ಏನಾಗ್ತಾರೆ ಅಂತ ನಿಮಗೂ ಗೊತ್ತಿಲ್ಲ. ನಿಮ್ಮ ಕೈಲಿ ನೀವು ಓದಿಸ್ಬೋದು, ದುಡ್ಡು ಕೊಡ್ಬೋದು, ಖರ್ಚು ಮಾಡ್ಬೋದು. ಅವ್ರವ್ರ ಹಣೆ ಬಂದಲ್ಲಿ ಏನೇನು ಬರುತ್ತೆ ಯಾರು ಬದಲಾಯಿಸಕ್ಕಾಗಲ್ಲ. ಭಗೀರಥ ಜಯಂತಿ ಉತ್ಸವದಲ್ಲಿ ನನ್ನನ್ನು ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟು ಹಾಗೆ ಒಂದೆರಡು ಮಾತಾಡಲು. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.